ಪೂರ್ವ ಸಿದ್ಧತೆ ಪರೀಕ್ಷೆ ಆಗಿರ್ಬೋದು, ಸರಣಿ ಪರೀಕ್ಷೆಗಳಾಗಿರ್ಬೋದು, ಇವುಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇವತ್ತು ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜಲ್ಲಿ ಪ್ರಥಮ ಭಾಷೆ ಕನ್ನಡದಲ್ಲಿ 4 ಅಂಕದ ಪದ್ಯ ಪೂರ್ಣ ಮಾಡುವ ಪ್ರಶ್ನೆಯನ್ನು ತಂದಿದ್ದೀವಿ. ಯಾಕಂದ್ರೆ ಭಾಳಷ್ಟು ಪದ್ಯಗಳಿದ್ದಾವೆ, ಬಟ್ ಅದರಲ್ಲಿ ಲಾಸ್ಟಲ್ಲಿ ಯಾವುದಾದ್ರೂ ಪದ್ಯ ಎಕ್ಸಾಮ್ಗೆ ಬರಬಹುದು ಅನ್ನೋದನ್ನು ಕೂಡ ನಾವು ಹೇಳ್ತೀವಿ. ವಿಡಿಯೋದ ಕಡೆಯವರೆಗೂ ಕೂಡ ತಾವೇನು ಮಾಡಬೇಕು, ವಿಡಿಯೋಗಳನ್ನು ವಾಚ್ ಮಾಡಬೇಕು. ಸೊ ಭಾಳಷ್ಟು ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿದ್ದೀವಿ. ಹಿಂದಿಯಲ್ಲಿ ಹಾಕಿದ್ದೀವಿ, ಸೈನ್ಸಲ್ಲಿ ಹಾಕಿದ್ದೀವಿ, SS ಕನ್ನಡ, ಇಂಗ್ಲೀಷ್, ಮ್ಯಾಥಮೆಟಿಕ್ಸ್. ಒಂದ್ಸರಿ ಹೋಗಿ SSLC ಪಾಸಿಂಗ್ ಸ್ಕೋರಿಂಗ್ ಪ್ಯಾಕೇಜ್ 2023 ಅಂತ ಒಂದು ಇದೆ, ಅದನ್ನು ಹೋಗಿ ನೋಡಿದರೆ ಅಲ್ಲೆಲ್ಲ ವಿಡಿಯೋಗಳು ಸಿಗ್ತವೆ. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಎಸ್ ಸ್ಟಡಿ ವಿತ್ ಪರಶುರಾಮ್, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸೊ ಫಸ್ಟ್ ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥದ್ದು ಸಂಕಲ್ಪ ಗೀತೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ, ವೆರಿ ಇಂಪಾರ್ಟೆಂಟ್ ಅದ. ಯಾಕಂದ್ರೆ ಇದು ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಯಾಕಂದ್ರೆ ಸರಳ ಇದೆ ಮತ್ತು ಹೊಸಗನ್ನಡದಲ್ಲಿರ್ತಕ್ಕಂಥ ಪದ್ಯ. ತಪ್ಪಿಲ್ಲದೆ ಒಂದೊಂದು ಸಾಲಿಗೆ ಒಂದೊಂದು ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋನ, ಭಯ ಸಂಶಯದೊಳು ಕಂದಿದ ಕಣ್ಣೋಳು ನಾಳಿನ ಕನಸನ್ನು ಬಿತ್ತೋನ. ನೋಡಿ, ಭಾಳಷ್ಟು ಮೋಸ್ಟ್ ಆಗಿರ್ತಕ್ಕಂಥ ಇಂಪಾರ್ಟೆಂಟ್ ಅದ. ನಿಮ್ಮ ಸರಣಿ ಪರೀಕ್ಷೆಗೂ ಬರ್ತದೆ, ಆ್ಯನ್ಯುವಲ್ ಪರೀಕ್ಷೆಗೂ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಅದ. ಸಂಕಲ್ಪ ಗೀತೆಯ ಈ 4 ಸಾಲುಗಳನ್ನು ಕಡ್ಡಾಯವಾಗಿ ತಾವುಗಳು ಒಂದು ಸರಿ ಕಂಠಸ್ಥವನ್ನು ಮಾಡಿ. ಇನ್ನು ವೀರಲವ ಇದೆ, ಒಂದ್ಸರಿ ನೋಡ್ಕೊಡ್ರಿ. ಬಟ್ ಇದೇನು ತಾವುಗಳು ಪ್ರಿಪೇರ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಹಳಗನ್ನಡದಲ್ಲದ ಓದೋದು ಕಷ್ಟ ಆಗ್ತದ, ಬರೆಯೋದು ಕಷ್ಟ ಆಗ್ತದ. ಇನ್ ಕೇಸ್ ನಾವು ಹಳಗನ್ನಡ ಚೆನ್ನಾಗಿ ಓದ್ತಾ ಇದ್ದಂದ್ರೆ ಕೂಡ ಇದನ್ನು ಕೂಡ ತಾವೇನು ಮಾಡ್ಬೋದು, ಪ್ರಿಪೇರ್ ಮಾಡಬೇಕು. ಯಾಕಂದರೆ ಹೊಸಗನ್ನಡದ ಒಂದು ಪದ್ಯ, ಹಳಗನ್ನಡದ ಒಂದು ಪದ್ಯ, 2 ಪದ್ಯಗಳನ್ನು ನಿಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ಇರ್ತಾವೆ. ಸೊ ಅದಕ್ಕಾಗಿ ಈಗ ಫಸ್ಟ್ ಸಂಕಲ್ಪ ಗೀತೆ ಅಂತಲೂ ಕೂಡ ತಾವು ಡೆಫಿನೆಟ್ ಆಗಿ ನೋಡ್ಕೊಳ್ಳಬೇಕಾಗ್ತದೆ. ಯಾಕಂದ್ರೆ ಸಂಕಲ್ಪ ಗೀತೆ ಇದು ಹೊಸಗನ್ನಡದಲ್ಲಿ ಇರ್ತಕ್ಕಂಥ ಪದ್ಯ. ಮುಂದೆ ವೀರಲವ ಆಗಿರಬಹುದು, ಛಲಮನೆ ಮೆರುವೆಮ್ ಆಗಿರ್ಬೋದು, ಕೆಮ್ಮನೆ ಮೀಸೆ ಒತ್ತನೆ ಆಗಿರ್ಬೋದು, ಕೌರವೇಂದ್ರನ ಕೊಂದೆ ನೀನು, ಇವು ಏನಪ್ಪ ಅಂದ್ರೆ ಹಳಗನ್ನಡದಲ್ಲಿರ್ತಕ್ಕಂಥ ಪದ್ಯಗಳು. ಅದೇ ಥರ ಸಂಕಲ್ಪ ಗೀತೆ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಲಗಲಿ ಬೇಡರು, ಹಸುರು ಅಂತಕ್ಕಂಥ ಈ 4 ಪದ್ಯಗಳು ಆಧುನಿಕ ಕನ್ನಡ ಹೊಸಗನ್ನಡದ ಪದ್ಯಗಳು. ಸೊ ವೀರಲವ, ಸೊ ಚೆನ್ನಾಗಿ ತಾವು ಹಳಗನ್ನಡ ಓದಕ್ಕೆ ಬರ್ತಿದ್ರೆ ಮಾಡ್ಕೊಳ್ರಿ, ಇಲ್ಲಾಂದರೆ ಇದು ಕೂಡ ಸ್ಕಿಪ್ಪನ್ನು ಮಾಡ್ಕೊಳ್ಬೋದು. ಟೆನ್ಷನ್ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೇಮ್ ಇಲ್ಲಿನೂ ಕೂಡ ಕೆಮ್ಮನೆ ಮೀಸೆ ಒತ್ತನೆ ಅಂತ ಹೇಳಿದ್ದೀನಿ. ಅಂತೆಂಬ ನಾರ್ಗೆ ಪಿರಿದು ಭ್ರಾಂತು ದಲೈಂ ದ್ರೋಣನೆಂಬನೆಂ ಪಾರ್ವನೇಪೆ ಚಂತನೆಗೆ ಕೆಳೆಯನೆ ನೊಂಕತ್ತಪ್ಪನರಿ ಅರಿಯನೆಂದು ಸಭೆಯೋಳು ನುಡಿದಂ ಅಂತಕ್ಕಂಥದ್ದು ಕೆಮ್ಮನೆ ಮೀಸೆ ಒತ್ತನೆ ಅಂತಕ್ಕಂಥ ಪದ್ಯದ ಇದು ಹಳಗನ್ನಡದ ಇದೆ. ಸೊ ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಇದು ಕೂಡ ಸ್ಕಿಪ್ ಮಾಡಿಬಿಡಿ. ಇನ್ನು ಛಲಮನೆ ಮೆರುವೆಂದಿಂದಲಿರ್ತಕ್ಕಂಥ ಪದ್ಯ, ನೆಲಕಿರಿವೆನೆಂದು ಬಗೆದಿರೆ ಚಲಕಿರಿವೆಂ ಪಾಂಡು ಸುತ ರೋಳಿ ನೆಲಪಿದುಪ ಲೆನ್ ನನಗೆ ದಿನಪಸುತನಂ ಕೊಲಿಸಿದ ನೆಲ ನೊಡನೆ ಮತ್ತೆ ಪುದುವಾಳದ ಪೆನೆ ಅಂತಕ್ಕಂಥದ್ದು ಇದು ಕೂಡ ಹಳಗನ್ನಡ ಪದ್ಯ ಇದೆ. ಇದು ಕೂಡ ಸೊ ಪ್ರಿಪೇರ್ ಮಾಡಲಿಲ್ಲ ಅಂದರೆ ನಡೀತದ. ಬಟ್ ನೆಕ್ಸ್ಟ್ ಇರ್ತಕ್ಕಂಥದ್ದು ಕೌರವೇಂದ್ರನ ಕೊಂದೆ ನೀನು, ಇದು ತುಂಬ ಈಸಿ ಇದೆ. ಇದನ್ನು ತಾವುಗಳು ಏನು ಮಾಡ್ಕೊಳ್ಬೋದು, ಕಂಠಸ್ಥವನ್ನು ಮಾಡ್ಕೊಳ್ಬೋದು. ನೋಡಿ, ಮಾರಿಗೌತನವಾಯಿತು ನಾಳಿನ ಭಾರತವು ಚತುರಂಗ ಬಲದಲ್ಲಿ, ಕೌರವನರುನ ಹಿಂಗೇರನದಲ್ಲಿ ಸುಭಟ ಕೋಟಿಯನು ತೀರಿಸಿಯೇ ಪತಿಯವಸರಕ್ಕೆ ಶರೀರವನ್ನು ನೂಕುವೆನು ನಿನ್ನಯ ವೀರರೈವರ ನೋಯಿಸೆನು ರಾಜೀವ ಸಕನಾನೆ ಅಂತಕ್ಕಂಥದ್ದು ಸರಳ ಪದ್ಯ ಇದೆ. ಬೇಕಾದರೆ ಇದು ಹಳಗನ್ನಡದಲ್ಲಿ ಇದು ಕೂಡ ತಾವೇನು ಮಾಡ್ಕೊಳ್ಬೋದು, ಪ್ರಿಪೇರ್ ಮಾಡ್ಕೊಳ್ಬೋದು. ಇಲ್ಲೇನು ಕಷ್ಟ ಇಲ್ಲ ಈ ಪದ್ಯದಲ್ಲಿ. ಸೊ ಪ್ರಿಪೇರ್ ಮಾಡ್ಕೊಡ್ರಿ. ಸಂಕಲ್ಪ ಗೀತೆ ಆಗಿರ್ಬೋದು, ಕೌರವೇಂದ್ರನ ಕೊಂದೆ ನೀನು, ಇಲ್ಲಿವರೆಗೂ ಇವು ಎರಡನ್ನು ನಾನು ಏನು ಮಾಡಿದ್ದೀನಿ ನಿಮಗೆ ಪ್ರಿಪೇರ್ ಮಾಡಲಿಕ್ಕೆ ಹೇಳಿದ್ದೀನಿ. ನೆಕ್ಸ್ಟ್ ಇದು ಕೂಡ ಮೂರನೇದು ಕೂಡ ತುಂಬ ಸರಳ ಪದ್ಯ ಇದೆ. ಓಕೆ, ಹಸುರಾಗಸ ಹಸುರು ಮುಗಿಲು, ಹಸುರು ಗದ್ದೆಯ ಬಯಲು, ಹಸುರಿನ ಮಲೆ, ಹಸುರು ಕಣಿವೆ, ಹಸುರು ಸಂಜೆ ಈ ಬಿಸಿಲು. ನೋಡಿ, ಬರೀ ಹಸುರು ಅಂತಕ್ಕಂಥ ಪದ್ಯನೇ ಇದೆ. ಸೊ ಬಟ್ ಇದು ಎಕ್ಸಾಮ್ಗೆ ಈ ಥರನಾಗಿರ್ತಕ್ಕಂಥ ಇಷ್ಟು ಚಿಕ್ಕ ಪದ್ಯಗಳು ಕೊಡೋದಿಲ್ಲ. ಸೊ ಆದರೂ ಕೂಡ ಇವುಗಳ ಬಗ್ಗೆ ನಿಗಾ ಇರಲಿ. ಇನ್ನು ನೆಕ್ಸ್ಟ್ ಹಲಗಲಿ ಬೇಡರು ಇಂಪಾರ್ಟೆಂಟ್ ಇದೆ. ಈ ಕ್ವಶನ್ಸ್ಗಳು ಕೂಡ ಬರ್ಬೋದು. ನೋಡ್ರಿ, ಕೊಡಲಿ ಕೋರೆ ಕುಡ ಕಬ್ಬಿನ ಮೊಸರು ಬೆನ್ನಿ ಹಾಲ, ಉಪ್ಪು ಎಣ್ಣಿ ಅರಿಸಿನ ಜೀರಗಿ ಅಕ್ಕಿ ಸಕ್ಕಾರಿ ಬೆಲ್ಲ, ಗಂಗಾಳ ಚರಗಿ ಮಂಗಳ ಸೂತ್ರ ಹೋದವು ಬೀಸು ಕಲ್ಲ, ಹಾಳಾಗಿ ಹೋಯಿತು ಅತ್ತು ವರ್ಣಿಸಿ ಹೇಳಲಿ ನಾನೆಷ್ಟ ಅಂತಕ್ಕಂಥದ್ದು ಇದೆ. ಸೊ ಇದನ್ನು ಕೂಡ ತಾವೇನು ಮಾಡಿ ವಿದ್ಯಾರ್ಥಿಗಳೇ ಪ್ರಿಪ್ರೇಷನನ್ನು ಮಾಡಿ. ಲಾಸ್ಟ್ ಪದ್ಯ ಇದೆ. ಸೊ ಇದು ಆದರೂ ಕೂಡ ತಮಗೆ ಬಂದೇ ಬರ್ತದೆ. ಕ್ವಶನ್ ಪೇಪರ್ಲಿ ರಿಪೀಟ್ ಆಗ್ತಕ್ಕಂಥದ್ದು ಇವೇ ಹಾಡುಗಳು. ಹಕ್ಕಿ ಹಾರುತ್ತಿದೆ ನೋಡಿದಿರಾ, ನೀಲ ಮೇಘಲ ಮಂಡಲ ಸಮಬನ್ನ, ಮುಗಿಲಿಗೆ ರೆಕ್ಕೆಗಳೊಡೆದವು ಅನ್ನ, ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕನ್ನ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಒಂದು 3 ಪದ್ಯ ಹೇಳ್ತೀನಿ ನಿಮಗೆ. ಇವು ಚೆನ್ನಾಗಿ ತಾವುಗಳು ಏನು ಮಾಡ್ಕೊಡ್ರಿ, ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗ್ರಿ. ಸಂಕಲ್ಪ ಗೀತೆ ನೋಡ್ಕೊಡ್ರಿ, ಹಕ್ಕಿ ಹಾರುತ್ತಿದೆ ನೋಡಿದಿರಾ ನೋಡ್ಕೊಡ್ರಿ. ಓಕೆ,
ಹಲಗಲಿ ಬೇಡರು, ಆಮೇಲೆ ಹಸುರು ಅಂತಕ್ಕಂಥ 4 ಪದ್ಯಗಳನ್ನು ನೋಡಿದ್ದಾದ್ರೆ ಒಂದೊಂದು ಸಾಲಿಗೆ ಒಂದೊಂದು ಅಂಕಗಳನ್ನು ಕೊಡ್ತಾರೆ ವಿದ್ಯಾರ್ಥಿಗಳೇ. ಡೋಂಟ್ ವರಿ. ಬಟ್ ಅದರಲ್ಲಿ ಲೇಖನ ಚಿಹ್ನೆಗಳು, ವಿರಾಮ ಚಿಹ್ನೆಗಳು, ಎಸ್ ಕಾಮ, ಪೂರ್ಣ ವಿರಾಮ, ಕ್ವಶನ್ ಮಾರ್ಕ್, ಎಕ್ಸ್ಕ್ಲಮೇಟರಿ ಮಾರ್ಕ್, ಸಿಂಗಲ್ ಇನ್ವರ್ಟೆಡ್ ಕಾಮ ಇವುಗಳ ಬಗ್ಗೆ ತಾವುಗಳು ಗಮನವನ್ನು ಕೊಡಲೇಬೇಕು. ನೋಡಿ, ಈ ವಿಡಿಯೋದಲ್ಲಿ ಸುಮಾರು 6-7 ನಿಮಿಷದ ವಿಡಿಯೋ ಇದೆ. ಅದರಲ್ಲಿನೂ ಕೂಡ ತಾವೇನು ಮಾಡಿದ್ರಿ, ಖಂಡಿತವಾಗಿ 4 ಅಂಕಗಳನ್ನು ಗಳಿಸಿಕೊಂಡ್ರಿ. ತುಂಬ ಸ್ಫುಟವಾಗಿ ನಾನು ನಿಮಗೆ ಹೇಳಿದ್ದೀನಿ, ನಿಮಗೆ ಸ್ಕೋರ್ಗೆ ಐಡಿಯಾಗಳನ್ನು ಸಹಿತ ಕೊಟ್ಟಿದ್ದೀನಿ. ಭಾಳಷ್ಟು ಟೆನ್ಷನ್ ಮಾಡ್ಕೊಳ್ಳಾರ್ದೆ ತಾವೇನು ಮಾಡ್ಬೋದು, ಹೊಸಗನ್ನಡದ ಪದ್ಯಗಳನ್ನು ಓದಿಕೊಂಡರೆ, ಹೊಸಗನ್ನಡದ ಪದ್ಯಗಳನ್ನು ಕಂಠಪಾಠ ಹಾಕಿಕೊಂಡರೆ ಸಾಕು, 4 ಅಂಕಗಳು ಖಚಿತವಾಗಿ ತಮಗೆ ಏನಾಗ್ತದೆ ವಿದ್ಯಾರ್ಥಿಗಳೇ, ಸಿಗ್ತದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಕವಿ ಪರಿಚಯಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಲೈನ್ ಅಪ್ ಮಾಡಿದ್ದೀವಿ. ಆ ವಿಡಿಯೋಗಳನ್ನು ತಾವು ತಪ್ಪದೇ ನೋಡಬೇಕು. ಯಾಕಂದರೆ ಆ ವಿಡಿಯೋದಲ್ಲಿ ಬಹಳಷ್ಟು ಸರಳವಾಗಿ ತಾವು ಒಂದ್ಸರಿ ನೋಡಿಕೊಂಡ್ರೆ ಸಾಕು ವಿದ್ಯಾರ್ಥಿಗಳೇ, ಖಂಡಿತವಾಗಿ ಶೂರ್ ಆಗಿ ತಾವು ಏನು ಮಾಡ್ತಾರಪ್ಪ ಅಂತಂದರೆ ಅಂಕಗಳನ್ನು ಗಳಿಸಿಕೊಳ್ತೀರಿ ಅಂತ ಹೇಳ್ತಾ, ಸೊ ಹೋಪ್ ನಿಮ್ಮ ಇದೇ ತನ್ನಾಗಿರ್ತಕ್ಕಂಥ ಸಪೋರ್ಟ್ ನಮ್ಮ ಜೊತೆ ಇರಲಿ. ಸೊ ನಾವು ಸಾಧ್ಯವಾದಷ್ಟು ನಿಮಗೆ ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ, ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಸೊ ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಮೋಟಿವೇಶನನ್ನು ತಂದು ಕೊಡ್ತದೆ. ಸೊ ಆ ಕಾರಣಕ್ಕಾಗಿ ನಾವು ಹೇಳೋದು ಪದೇ ಪದೇ ನಿಮ್ಮ ಲೈಕ್ ಮತ್ತು ಶೇರ್ಗಳು ನಮಗೆ ಇರಲಿ ಅಂತ. ಸೊ ಈ ಸೈನ್ಸಲ್ಲಿನೂ ಕೂಡ ಚಿತ್ರಗಳಿಗೆ ಸಂಬಂಧಪಟ್ಟಂತೆ ಹಾಕಿದ್ದೀವಿ. SS-ನಲ್ಲಿ, ಸೈನ್ಸಲ್ಲಿ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಹಾಕಿದ್ದೀವಿ. ಯಾಕಂದರೆ ನಾವು ಹಾಕಿರ್ತಕ್ಕಂಥ ಕ್ವಶನ್ ಪೇಪರ್ಗಳಿಂದ ತುಂಬಾ ಕ್ವಶನ್ಗಳು ಬರ್ತವೆ ಎಕ್ಸಾಮಲ್ಲಿ. ಸೊ ಡೋಂಟ್ ವರಿ ಅದ್ರ ಬಗ್ಗೆ. ಯಾಕಂದ್ರೆ ಅರ್ಧಕ್ಕರ್ಧದಷ್ಟು ಅಂಕಗಳು ಕ್ವಶನ್ಸ್ಗಳು ಬಂದೇ ಬರಬೇಕು. ಸೊ ಆ ಥರನಾಗಿರ್ತಕ್ಕಂಥ ನಾವೇನು ಮಾಡಿದ್ದೀವಿ, ಕ್ವಶನ್ ಪೇಪರ್ಗಳನ್ನು ಸೆಂಡನ್ನು ಮಾಡಿದ್ದೀವಿ. ಸೊ ಆ ಕಾರಣಕ್ಕಾಗಿ ನಾವೇನು ನಿಮಗೆ ಹೇಳೋದು ಅಂತಂದರೆ, ಸೊ ದಟ್ ಪರ್ಪಸ್ ವಿದ್ಯಾರ್ಥಿಗಳೇ, ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಸೊ ಈಗಾಗಲೇ ನಾವು ಕನ್ನಡದಲ್ಲಿ 1 ಅಂಕದ ಗದ್ಯ ಭಾಗದಿಂದ ಎಷ್ಟು ಪ್ರಶ್ನೋತ್ತರಗಳನ್ನು ಹಾಕಿದ್ದೀವಿ, 29. ಇವಾಗ ಪದ್ಯದ ಹಾಕ್ತಾ ಇದ್ದೀವಿ. ಮತ್ತು ಪದ್ಯದ ಕೂಡ ವಿಡಿಯೋಗಳನ್ನು ಲೈನ್ ಅಪ್ ಮಾಡಿದ್ದೀವಿ. ಕವಿ ಪರಿಚಯದ ವಿಡಿಯೋಗಳು ಸಹಿತ ಲೈನ್ ಅಪ್ಗಳಿದ್ದಾವೆ. ಸೊ ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳೇ, ವಿಡಿಯೋಗಳನ್ನು ನಮ್ಗೆ ಯಾಕಂದರೆ ಅಮೂಲ್ಯವಾದ ಸಮಯಗಳನ್ನು ನೋಡಿ ತಾವುಗಳು ನೋಡ್ತಿರಲ್ಲ. ಸೊ ನನಗೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಖುಷಿ ಆಗ್ತದೆ. ಸೊ ಹೋಪ್ ಇದೇ ಥರನಾಗಿರ್ತಕ್ಕಂಥ ಒಂದು ಸಪೋರ್ಟ್ ನಮ್ಮ ಜೊತೆ ಇರಲಿ ಅಂತ ಹೇಳ್ತಾ, ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗೋದನ್ನು ಮರಿಬೇಡಿ. ಯಾಕಂದ್ರೆ ನಾವು ಹಾಕ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್, ಅಪ್ಡೇಟ್ಗಳನ್ನು ನಾವು ಏನು ಮಾಡ್ತೀವಿ, ನಿಮಗೆ ಶೇರ್ಗಳನ್ನು ಮಾಡಲಿಕ್ಕೆ ನಾವು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಭಾಳಷ್ಟು ವಿಷಯಗಳನ್ನು ಹಂಚಿಕೊಳ್ತೀವಿ. ಸೊ ದ್ಯಾಟ್ ಪರ್ಪಸ್ ತಾವೆಲ್ಲರೂ ಕೂಡ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ. ಮತ್ತೆ ಹೊಸ